ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದ್ಬಿಟ್ಟು ತುಂಬ ದಿವಸಗಳಾದಮೇಲೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಒಂದು ಡಿಫ್ರೆಂಟಾಗಿ ಶಾಹಿ ಪನ್ನೀರ್ ಬಟರ್ ಮಸಾಲ ರೆಸಿಪಿ ತೋರಿಸ್ಕೊಡ್ತೀನಿ. ಈ ರೆಸ್ಟೋರೆಂಟ್ ಹೋಟೆಲಲ್ಲಿ ಹೋದಾಗ ತುಂಬ ಜನ ಬಟರ್ ನಾನ್ ಆಗಿರ್ಬೋದು, ಕುಲ್ಚಾ ಆಗಿರ್ಬೋದು ಅಥವಾ ರೋಟಿ ಆಗಿರ್ಬೋದು ಮೇಯ್ನಾಗಿ ಬಟರ್ ಮಸಾಲಾನ ಯೂಸ್ ಮಾಡ್ತೀರಾ. ಅಂದರೆ ಪನ್ನೀರ್ ಬಟರ್ ಆಗಿರ್ಬೋದು, ಚಿಕನ್ ಬಟರ್ ಆಗಿರ್ಬೋದು. ಅದೇ ಥರ ಇವತ್ತು ನಿಮಗೆ ಕ್ವಿಕ್ಕಾಗಿ ಒಂದು ರೆಸ್ಟೋರೆಂಟ್ ಸ್ಟೈಲಲ್ಲೇ ಶಾಹಿ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಯ್ತು ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾವ ಥರ ಆಯ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ತಿಳಿಸ್ತಾ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಹಾಕ್ಕೊತಾ ಇದ್ದೀನಿ. ಇದು ಬಟರ್ ಮಸಾಲ ಆಗಿರೋದ್ರಿಂದ ಬಟರ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಒರಿಜಿನಲ್ ಟೇಸ್ಟು. ಹಾಗೆ ಇಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದು ಕೂಡ ಹಾಕ್ಕೋಬೋದು. ಅದ್ರ ಬದಲಾಗಿ ಫ್ರೆಶ್ ಆಗಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಒರಿಜಿನಲ್ ಟೇಸ್ಟ್ ಬರುತ್ತೆ. ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿ ಮತ್ತು ಸೇಮ್ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಟೇಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಇದ್ರ ಜೊತೆಗೆ 2 ಟೊಮೊಟೊ, ಹಾಗೆ ಇದ್ರ ಜೊತೆಗೆ ಒಂದು 5 ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬ್ಯಾಡಗೆ ಮೆಣಸಿನ್ಕಾಯಿ ಇಲ್ಲಾಂದರೆ ಈ ಪ್ಲೇಸಲ್ಲಿ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು, ಅಥವಾ ನಾರ್ಮಲ್ ಬೀಜ ಕಡಿಮೆ ಇರುವಂಥ ಗುಂಟೂರು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾನಿಲ್ಲಿ ಒಂದು 5 ರಿಂದ 6 ಗೋಡಂಬಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಟೆಕ್ಸ್ಚರ್ ಕೊಡೋದಕ್ಕೋಸ್ಕರನೇ ಟೇಸ್ಟು ಡಿಫ್ರೆಂಟ್ ಕೊಡುತ್ತೆ. ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಗಸಗಸೆನು, ಚಕ್ಕೆ, ಲವಂಗ, 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಚಕ್ಕೆ 1-2 ಪೀಸು, ಲವಂಗ 1 3 ರಿಂದ 4, ಒಂದೇ 1 ಏಲಕ್ಕಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನೀವು ಇನ್ನೂ ಡಿಫ್ರೆಂಟ್ ಫ್ಲೇವರ್ ಬೇಕಂದರೆ ಪಲಾವ್ ಎಲೆ 1-2 ರಿಂದ 3 ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಮಸಾಲೆ ರುಬ್ಬುವಾಗ ಅದನ್ನು ಸಪ್ರೇಟಾಗಿ ತೆಗೆದ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಹಾಗೆ ಇದನ್ನು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡಬೇಕಂತಲ್ಲ. ಸೊ ಆಲ್ರೆಡಿ ನಾನು ಬಟರ್ ಮಸಾಲ ಹಾಕಿದ್ದೀನಿ ಪನ್ನೀರ್ದು, ಅದರಲ್ಲಿ ಫುಲ್ ಫ್ರೈ ಮಾಡಿರ್ತೀನಿ. ಆದರೆ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದನ್ನು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊತೀನಿ. ಅಂದರೆ ಫುಲ್ಲು ಬೇಯಿಸ್ಕೊತೀನಿ. ನೀರು ಅಂಶ ಎಲ್ಲ ಕಡಿಮೆ ಆಗಬೇಕು. ಸೊ ನೀರು ಅಂಶ ಎಲ್ಲ ಫುಲ್ಲು ಡ್ರೈ ಆಗಿ ನಮಗೆ ಇದು ಸಾಫ್ಟಾಗಿ ಬೆಂದಿರಬೇಕು. ಆ ಥರ ಬೇಯಿಸೋದ್ರಿಂದ ಇದು ಕ್ರೀಮಿಯಾಗಿ ಮಿಕ್ಸಿಯಲ್ಲಿ ರುಬ್ಬೋದಕ್ಕೆ ಈಸಿ ಆಗುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಕ್ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಕ್ರೀಮಿಯಾಗಿ ನುಣ್ಣಗೆ ರುಬ್ಕೊಳ್ಳಿ. ಸೊ ಬೈ ಚಾನ್ಸ್ ಏನಾದರೂ ಮಸಾಲೆ ತರತರಿಯಾಗಿದ್ದರೆ ಅದನ್ನು ಟೀ ಸೋಸೋದ್ರಲ್ಲಿ ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಸೈಜು ಟೀ ಸೋಸೋ ಥರ ಇರುತ್ತಲ್ಲ ಜಡ್ಡಿ, ಅದರಲ್ಲಿ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ. ಈಗ ಅದೇ ಕಡಾಯಿಗೆ 1-2 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಅದಿಲ್ಲಾಂದರೆ ನೀವು ನಾರ್ಮಲ್ ಖಾರದ ಪುಡಿ 1 ಅರ್ಧ ಸ್ಪೂನ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡಿದ್ದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಆನಂತರ ಇದನ್ನು ನೀವು ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದರೆ ಖಾರದ ಪುಡಿನ ಹೈ ಫ್ಲೇಮಲ್ಲಿ ಇಟ್ಟು ಹಾಕಿದ್ರೆ ಕಹಿ ಬಂದುಬಿಡುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಹಾಕಿ ಸ್ವಲ್ಪ ಲೈಟಾಗಿ ಬಿಸಿ ಆಗಿದ ತಕ್ಷಣ ಅರಿಶಿನ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ರುಬ್ಬಿರೋಂಥ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಆನಂತರ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಡಾರ್ಕ್ ಕಲರ್ ಬೇಕಂದರೆ ನೀವು ಇನ್ನೂ ಬೇಕಂದರೆ ಎಕ್ಸ್ಟ್ರಾ ನೀವು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು, ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನಾನು ಖಾರ ಅನ್ನೋದು ಮೈಲ್ಡಾಗಿ ಮಾಡ್ತಾಯಿದ್ದೀನಿ. ಆವಾಗ ಈ ಪನ್ನೀರ್ ಬಟರ್ ಮಸಾಲ ಸೂಪರ್ ಟೇಸ್ಟ್ ಬರುತ್ತೆ. ಇವಾಗ ಅದೇ ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ನೀರು ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ. ಮತ್ತು ಪನ್ನೀರ್ ಹಾಕಿದ್ಮೇಲೆ ಅದನ್ನು ಮತ್ತೆ ಆಲ್ಟ್ರೇಷನ್ ಮಾಡೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಫಸ್ಟೇ ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ಕೂಡ ಅಷ್ಟೇ ಟೇಸ್ಟ್ ಮಾಡಿ ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೇ ಥರ ಪನ್ನೀರ್ ವೆರೈಟಿ ರೆಸಿಪಿ ಎಷ್ಟೊಂದು ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸಾರಿ ಚೆಕ್ ಮಾಡಿ. ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 1-2 ರಿಂದ 3 ನಿಮಿಷ ಕುದಿಸ್ಕೊತೀನಿ. ಚೆನ್ನಾಗಿ ಕುದೀತಾ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಟೆಕ್ಸ್ಚರ್ ಗಟ್ಟಿಯಾಗಿರುತ್ತೆ. ಅಂದರೆ ಇದು ಪೂರ್ತಿ ಗಟ್ಟಿಯಾಗಿ ಬಿಡಬಾರ್ದು, ನಮಗೆ ಡಿಪ್ ಮಾಡಿ ತಿನ್ನೋ ಥರ ಇರಬೇಕು. ಇವಾಗ ನಾನು ಒಂದು ಪ್ಯಾಕೆಟ್ 200 ಗ್ರಾಮ್ ಪನ್ನೀರ್ ಬರುತ್ತಲ್ಲ, ಅದನ್ನು ಈ ಥರ ಕಟ್ ಮಾಡಿ ನೀರಲ್ಲಿ 1-2 ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪ್ಯಾಕೆಟಲ್ಲಿ ಹಂಗೆ ಕಟ್ ಮಾಡಿ ಹಾಕೋದಕ್ಕಿಂತ ನೀರಲ್ಲಿ 1-2 ಸಾರಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ನಿಮ್ಗೆ ಈ ಥರ ಇಷ್ಟ ಇಲ್ಲ, ಸಾಫ್ಟಾಗಿ ಬೇಡ, ಸ್ವಲ್ಪ ತಿನ್ನೋದಕ್ಕೆ ಕಚ್ಕೊಂಡು ತಿನ್ನೋ ಥರ ಬೇಕು ಅಂದರೆ ಎಣ್ಣೆಯಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಪನ್ನೀರ್ ಬಟರ್ ಮಸಾಲಾನ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಂಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಫ್ರೈ ಮಾಡಿರೋಂಥ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಫೈನಲ್ ಟಚ್ಗೆ ಗರಂ ಮಸಾಲ, ಕಸೂರಿ ಮೇಥಿ ಹಾಕಿದ್ರೇ ಈ ರೆಸಿಪಿಗೆ ಒಳ್ಳೆ ಫ್ಲೇವರು ಟೇಸ್ಟ್ ಕೊಡೋದು. ಈಗ ಈ ಸ್ಪೈಸಸ್
ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು, ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಆನಂತರ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ 2 ನಿಮಿಷ ಕುಕ್ ಮಾಡ್ಕೊತೀನಿ. ಸೊ ಇದಕ್ಕೆ ಲಾಸ್ಟ್ ಫೈನಲ್ ಆಗಿ ಇವಾಗ ರೆಸ್ಟೋರೆಂಟಲ್ಲಿ ನಮಗೆ ಆ ಟೆಕ್ಸ್ಚರು, ಫ್ಲೇವರು, ಟೇಸ್ಟ್ ಎಲ್ಲ ಯಾವ ಥರ ಬರುತ್ತೆ ಅಂದರೆ ಅದಕ್ಕೆ ಒಂದು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತಾರೆ. ಸೊ ನನ್ನ ಹತ್ರ ಕೂಡ ಫ್ರೆಶ್ ಕ್ರೀಮ್ ಇದೆ. ಬೈ ಚಾನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಹಾಲಿನ ಕೆನೆ ಕೂಡ ಹಾಕೊಬೋದು. ಮನೆಯಲ್ಲಿರುವಂಥ ಹಾಲಿನ ಕೆನೆ, ಇವಾಗ ಹಾಲು ಚೆನ್ನಾಗಿ ಕುದಿಸಿಟ್ಟಿರ್ತೀರಲ್ಲ ಆವಾಗ ಮೇಲೆ ಬಂದಿರುತ್ತಲ್ಲ ಕೆನೆ, ಅದು ಕೂಡ ಹಾಕೋಬೋದು. ಅದಿಲ್ಲ ಅಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ನಿಮಗೆ ಈಸಿಯಾಗಿ ಇವಾಗ ಆನ್ಲೈನಲ್ಲೇ ಮನೆಯಲ್ಲೇ ಕುತ್ಕೊಂಡು ತರಿಸ್ಕೊಬೋದು. ಸೊ ಇವಾಗ ಫ್ರೆಶ್ ಕ್ರೀಮ್ ಹಾಕ್ಕೊತಿದ್ದೆ, 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು, ಆದರೆ ಹಾಕಿದ್ರೆ ಒರಿಜಿನಲ್ ಟೇಸ್ಟ್ ಬರುತ್ತೆ. ಹಾಕಿ ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಒಂದೇ 1 ನಿಮಿಷ ಕುದಿಸ್ಕೊತೀನಿ. ತುಂಬ ಜಾಸ್ತಿನೂ ಹಾಕ್ಬಾರ್ದು. ಹಾಗೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ಸೊ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ, ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ, ಕಳೆದೋಗ್ತಿರೋ ಟೇಸ್ಟಿಗೆ. ಸೊ ಖಂಡಿತ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿದ್ರೆ ರೆಸ್ಟೋರೆಂಟಲ್ಲಿ ಏನು ನೀವು ತಿಂದಿರ್ತೀರೋ ಅದೇ ಟೇಸ್ಟಲ್ಲಿ ಬಂದಿರುತ್ತೆ. ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಫ್ರೆಶ್ ಕ್ರೀಮ್ ಹಾಕಿ ಲೋ ಫ್ಲೇಮಲ್ಲಿಟ್ಟು 1 ನಿಮಿಷ ಕುದಿಸ್ಕೊಂಡಿದ್ದೆ. ನಮಗೆ ಬೇಕಾಗಿರೋಂಥ ಗ್ರೇವಿ ಥಿಕ್ನೆಸ್ ಕರೆಕ್ಟಾಗಿ ಬಂದಿದೆ. ಸೊ ಇದನ್ನು ನೀವು ಪರೋಟ, ಕುಲ್ಚಾ, ರೋಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಪೂರಿ, ದೋಸೆ ಕೂಡ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿರುತ್ತೆ ಅಂತ ಪನ್ನೀರನ್ನ ನಾನು ತೋರಿಸ್ತೀನಿ. ಇವಾಗ ಇದು ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ. ಉಪ್ಪು ಖಾರನ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಹಾಗೆ ಆಲ್ರೆಡಿ ನಾನು ಎಷ್ಟೊಂದು ವೆರೈಟಿ ಪನ್ನೀರ್ ರೆಸಿಪಿ ಹಾಕಿದ್ದೀನಿ. ಪನ್ನೀರಲ್ಲಿ ಎಷ್ಟೊಂದು ಡಿಫ್ರೆಂಟ್ ರೆಸಿಪಿಗಳು ಇನ್ನೂ ಮಾಡ್ಬೋದು ಅಂತ ನಿಮ್ಗೆ ಐಡಿಯಾ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ. ನೀವು ಕೂಡ ಮನೇಲಿ ಚಪಾತಿ, ಪರೋಟ ಆಗಿರ್ಬೋದು, ದೋಸೆ ಆಗಿರ್ಬೋದು, ಯಾವುದೇ ರೀತಿ ಡಿಫ್ರೆಂಟಾಗಿ ರೆಸಿಪಿ ಟ್ರೈ ಮಾಡಬೇಕಂದ್ರೆ ಈ ಶಾಹಿ ಪನ್ನೀರ್ ಬಟರ್ ಮಸಾಲನ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.